ಬಿಗ್ ಫೈವ್ ನಲ್ಲಿ ಟಾಪ್ ಮೊದಲನೇ ಸ್ಟೋರಿ ನೋಡ್ತಾ ಹೋಗೋಣ. ಬೈ ಎಲೆಕ್ಷನ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಾಜ್ಯದಲ್ಲಿ ಕಾವು ಜೋರಾಗ್ತಾ ಇದೆ. ಮತ್ತೊಂದ್ ಕಡೆ ಬೈ ಎಲೆಕ್ಷನ್ ಅಖಾಡದಲ್ಲಿ ಕಾಂಗ್ರೆಸ್ಗೆ ಆರಂಭದಲ್ಲೇ ಆಘಾತ ಎದುರಾಗಿದೆ. ದಾವಣಗೆರೆ ದಕ್ಷಿಣ ಅಖಾಡದಲ್ಲಿ ಕೈ ಬಂಡಾಯ ಖೋತ ಅಂತಿದೆ. ರಾಜ್ಯದಲ್ಲಿ ಉಪಚುನಾವಣೆಯ ಕಾವು ಜೋರಾಗ್ತಾ ಇದೆ. ಮತ್ತೊಂದು ಕಡೆ ಬೈ ಎಲೆಕ್ಷನ್ ಅಖಾಡದಲ್ಲಿ ಕಾಂಗ್ರೆಸ್ಗೆ ಆರಂಭದಲ್ಲೇ ಆಘಾತ. ದಾವಣಗೆರೆ ದಕ್ಷಿಣ ಅಖಾಡದಲ್ಲಿ ಕೈ ಬಂಡಾಯ ಖೋತ ಕಾಂಗ್ರೆಸ್ಗೆ ನುಂಗಲಾರದ ತುತ್ತಾಗಿ ಪರಿಣಮಿಸಿದೆ ಮುಸ್ಲಿಂ ಸಮುದಾಯ. ಟಿಕೆಟ್ ಸಿಗದಿದ್ದಕ್ಕೆ ಸಾದಿಕ್ ಪೈಲ್ವಾನ್ ಬಂಡಾಯದ ಬಾವುಟ ಹಾರಿಸಿದ್ದಾರೆ. ಅಲ್ಪಸಂಖ್ಯಾತರಿಗೆ ಅನ್ಯಾಯ ಆಗಿದೆ ಅಂತ ಬಹಿರಂಗವಾಗಿ ಅಸಮಾಧಾನ ಹೊರಹಾಕಿದ್ದಾರೆ. ಉಪಚುನಾವಣೆಯಲ್ಲಿ ಕಾಂಗ್ರೆಸ್ಗೆ ತಕ್ಕ ಉತ್ತರ ಕೊಡ್ತೀವಿ, ಬಂಡಾಯ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಕಣಕ್ಕಿಳಿತೀನಿ, ಸಾವಿರಾರು ಕಾರ್ಯಕರ್ತರ ಜೊತೆ ಸೇರ್ಕೊಂಡು ನಾಳೆ ನಾಮಪತ್ರ ಹಾಕ್ತೀನಿ, ಓಪನ್ ಆಗಿ ತೊಡೆ ತಟ್ಟಿದ್ದಾರೆ ಬಂಡಾಯ ನಾಯಕ ಸಾದಿಕ್ ಪೈಲ್ವಾನ್. ಈಗಾಗಲೇ ಶಾಮನೂರು ಮೊಮ್ಮಗನಿಗೆ ಕಾಂಗ್ರೆಸ್ನಿಂದ ಟಿಕೆಟ್ ಕೊಡುವಂತಹ ಕೆಲಸ ಆಗಿದೆ. ಆ ಟಿಕೆಟ್ನ ಗೊಂದಲ ಏನಿತ್ತು ಅದು ಕಡೆಗೂ ಬಗೆಹರಿದಿದೆ. ಬಟ್ ಈಗ ಒಂದು ತಲೆನೋವು ಕಡಿಮೆ ಆಯಿತು. ಬಟ್ ಕಾಂಗ್ರೆಸ್ಗೆ ಈಗ ಮತ್ತೊಂದು ತಲೆನೋವು ಶುರುವಾಗುವಂತಹ ಲಕ್ಷಣ. ಕಾಂಗ್ರೆಸ್ನಿಂದ ಟಿಕೆಟ್ ಸಿಕ್ಕಂತ ಬೆನ್ನಲ್ಲೇನೆ ಈಗ ಬಂಡಾಯದ ಬಾವುಟ ಹಾರಿಸಿದ್ದಾರೆ. ಒಂದ್ ಕಡೆ ನಾಳೆ ನಾಮಪತ್ರವನ್ನ ಸಮರ್ಥ ಶಾಮನೂರ್ ಅವರು ಸಲ್ಲಿಸ್ತಾರೆ. ನಾಮಪತ್ರ ಸಲ್ಲಿಕೆಗೆ ಸಿಎಂ ಡಿಸಿಎಂ ಎಲ್ಲರೂ ಕೂಡ ಸಾಥ್ ಕೊಡ್ತಾರೆ. ಈಗ ಕೊನೆ ಕ್ಷಣದಲ್ಲಿ ಕಾಂಗ್ರೆಸ್ಗೆ ದೊಡ್ಡ ತಲೆನೋವು ತಂದಿದೆ ಪೈಲ್ವಾನ್ ಅವರ ಈ ಬಂಡಾಯ. ಸರ್, ನಾವು ದಾವಣಗೆರೆ ಜಿಲ್ಲೆ ದಕ್ಷಿಣ ಕ್ಷೇತ್ರದ ನಾನು ಹಳಬ ಕಾಂಗ್ರೆಸ್ಸು. ನಾನು ಇದೇ ಬಾರಿ ಅಲ್ಲ, ಇದಕ್ಕಿಂತ ಮುಂಚೆ 3 ಬಾರಿ ಶಾಮನೂರು ಶಿವಶಂಕರಪ್ಪ, ನಮ್ಮ ರಾಜಕೀಯ ಗುರು ಶಾಮನೂರು ಶಿವಶಂಕರಪ್ಪರ ನಿಧಾನ ಆದಮೇಲೆ 3 ಸತಿ ನಾನು ಅದಕ್ಕಿಂತ ಮುಂಚೆ ಟಿಕೆಟ್ ಕೇಳಿದ್ದೀನಿ, ಬಿ ಫಾರ್ಮ್ ಕೇಳಿದ್ದೀನಿ, ಬೆಂಗಳೂರು ಡಿಲ್ಲಿ ಅಡ್ಡಾಡಿದ್ದೀನಿ. ಈ ತಕ್ಷಣಕ್ಕೂ ನನಗೆಲ್ಲ ಬಿ ಫಾರಂ ಸಿಗ್ತೈತೆ ಅಂತೇಳಿ ಶುಕ್ರವಾರ ದಿವಸ ನನಗೆ ಹೇಳಿದ ಮೇಲೆ ನಾನು ನಾಮಿನೇಷನ್ ಬಂದು ಫೈಲ್ ಮಾಡಿದೆ. ಆದರೆ ನನಗೆ ದುರಾದೃಷ್ಟ, ಅವ್ರು ಕಾಂಗ್ರೆಸ್ನವರು ನಮಗೆಲ್ಲ ಟಿಕೆಟು ಬಿ ಫಾರಂ ಕೊಳ್ಳಲ್ಲ. ನಾವು ತಕ್ಕದ ಪಾಠ ನಮ್ಮ ದಾವಣಗೆರೆ ದಕ್ಷಿಣದಲ್ಲಿ ನಮ್ಮ ಎಲ್ಲ ಬಾಂಧವರ ಜೊತೆಗೆ, ಎಲ್ಲ ಸಮಾಜ ವರ್ಗದ ಜೊತೆಗೆ ನಾವು ಕುಲಂಕುಷವಾಗಿ ಮಾತಾಡಿ ಅವ್ರ ಕೂಟ ನಾವು ಭೇಟಿಯಾಗಿ ನನ್ನ ಮೂಲಕ ಬಂದು ಹೇಳಿದ್ರಿಂದ, ಎಲ್ಲ ಧರ್ಮದವರು ಬಂದು, ಎಲ್ಲ ಜಾತಿ ಜನಾಂಗದವ್ರು ಬಂದು ಹೇಳಿದ್ರಿಂದ ಆ ವಿಶ್ವಾಸದ ಮೇಲೆ ಜನ ತೀರ್ಮಾನ ಕೊಡ್ತಾರೆ, ಪಕ್ಕಾದ ಕಾಂಗ್ರೆಸ್ಸಿಗೆ ಪಾಠ ಕಲಿಸ್ತಾರ ಅಂತೇಳಿ ಈ ಸಭೆಯಲ್ಲಿ ನಿಮ್ಮ ಮಾಧ್ಯಮರ ಮೂಲಕ ಹೇಳಕ್ಕೆ ನಾನು ಇಷ್ಟಪಡ್ತೀನಿ. ನಾಳೆ ಸೋಮವಾರ ಸಾವಿರಾರು ಜನಸಂಖ್ಯೆಯಲ್ಲಿ ಜೆ ಇಮಾಮ್ದಾರ್ ಸರ್ಕಲ್ ಹಳ್ಳಿಮರ ಅಲ್ಲಿಂದ ಪಾದಯಾತ್ರೆ ಮೂಲಕ ನಗರ ಪಾಲಿಕೆಗೆ ನಾಮಪತ್ರವನ್ನು ಸಲ್ಲಿಸ್ತೀವಿ. ಆದರೆ ಎಲ್ಲ ಯುವಕರು, ಎಲ್ಲ ನಮ್ಮ ದಕ್ಷಿಣ ಕ್ಷೇತ್ರದ ಹಿರಿಯರು, ಯಜಮಾನರು ಜನಸಂಖ್ಯೆಯಲ್ಲಿ ಸಾಗರ ಹೊಳ್ಳಿ ಸಾಗರ ಆಗಿ ಬರ್ತಾರೆ. ಆದರೆ ಆ ಥರ ಬೇಡ, ನೀತಿ ಸಮಿತಿ ಇದೆ, ಭಾಳ ಕಮ್ಮಿ ಜನಸಂಖ್ಯೆಯಲ್ಲಿ ತಾವು ಬರ್ರಿ ಅಂತೇಳಿ ಸಾವಿರಾರು ಜನದಲ್ಲಿ ಹೋಗಿ ನಾವು ನಾಮಪತ್ರವನ್ನು ನಾಳೆ ನಗರ ಪಾಲಿಕೆಯಲ್ಲಿ ಬಂಡಾಯ ಅಭ್ಯರ್ಥಿ ಅಂತೇಳಿ ಸಲ್ಲಿಸ್ತೀವಿ. ಸರ್, ನಾವು ಇನ್ನು ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ದುರ್ಗೇಶ್. ಲೈವ್ ಜಾಯ್ನ್ ಆಗ್ತಾ ಇದ್ದಾರೆ. ದುರ್ಗೇಶ್, ಒಂದ್ ಕಡೆ ಟಿಕೆಟ್ ವಿಚಾರವಾಗಿ ಕಾಂಗ್ರೆಸ್ಗೆ ದೊಡ್ಡ ತಲೆನೋವಿತ್ತು, ಒಂದ್ ತಲೆನೋವು ಕಡಿಮೆ ಆಯ್ತು. ಬಟ್ ಈಗ ಮುಸ್ಲಿಮ್ಸ್ ಮತಗಳು ಜಾಸ್ತಿ ಇರುವಂತ ಈ ಕ್ಷೇತ್ರದಲ್ಲಿ ಈ ಬಂಡಾಯದ ಬಿಸಿ ಚುನಾವಣೆ ಮೇಲೆ ಹೇಗೆ ಪರಿಣಾಮ ಬೀರ್ಬೋದು ಅಂತ? ಖಂಡಿತ ಪ್ರಭು, ಏನು ಕಾಂಗ್ರೆಸ್ಗೆ ದಾವಣಗೆರೆಯಲ್ಲಿ ಬಂಡಾಯದ ಬಿಸಿ ತಡ್ತಾ ಇದೆ. ಅದರಲ್ಲೂ ಕೂಡ ಈಗಾಗಲೇ ನಾಮಪತ್ರವನ್ನು ಸಲ್ಲಿಸಿರುವಂಥ ಸಾದಿಕ್ ಪೈಲ್ವಾನ್ ಬಂಡಾಯವನ್ನು ಸಾರಿದ್ದಾರೆ. ಕಾಂಗ್ರೆಸ್ಗೆ ತಕ್ಕ ಪಾಠವನ್ನು ನಾವೆಲ್ಲರೂ ಕೂಡಿ ಕಲಿಸ್ತೇವೆ ಅನ್ನುವಂಥ ಮಾತನ್ನು ಹೇಳ್ತಿರುವಂಥದ್ದು. ಸಾಲು ಸಭೆಗಳಾಗಿತ್ತು. ಅದರಲ್ಲೂ ಕೂಡ ಅಲ್ಪಸಂಖ್ಯಾತರಿಗೆ ಟಿಕೆಟನ್ನು ಕೊಡಲೇಬೇಕೆಂದು ಜಮೀರ್ ಅಹಮದ್ ಸೇರಿದಂತೆ ಹಲವಾರು ನಾಯಕರು ಪಟ್ಟಣ ಹಿಡಿದಿದ್ದರು. ಆದರೆ ಹೈಕಮಾಂಡ್ ನಾಯಕರ ಮನವೊಲಿಸುವಲ್ಲಿ DCM DK ಶಿವಕುಮಾರ್ ಮತ್ತು CM ಸಿದ್ದರಾಮಯ್ಯ ಒಂದು ಕಡೆ ಸಕ್ಸಸ್ ಆಗಿದ್ದಾರೆ. ಜೊತೆಗೆ ಶಾಮನೂರು ಶಿವಶಂಕರಪ್ಪ ಟಿಕೆಟ್ ಕೊಡಿಸ್ಬೇಕು, ಅವರ ಕುಟುಂಬಕ್ಕೆ ಟಿಕೆಟನ್ನು ಕೊಡಿಸಲೇ
ಸೋಲಿಸಲೇಬೇಕೆಂದು ಈಶ್ವರ್ ಖಂಡ್ರೆ ಸೇರಿದಂತೆ ಡಿ ಕೆ ಶಿವಕುಮಾರ್ ಎಲ್ಲರೂ ಕೂಡ ಬೆಂಬಲವಾಗಿ ನಿಂತಿದ್ದರು. ಹೀಗಾಗಿ ಶಾಮನೂರು ಅವರ ಕುಟುಂಬಕ್ಕೆ ಈ ಒಂದು ಟಿಕೆಟ್ ಸಿಗಬೇಕನ್ನೋ ನಿಟ್ಟಿನಲ್ಲಿ ಯಾವ ರೀತಿ ಹೈಕಮಾಂಡನ್ನು ಮನವೊಲಿಸಿದ್ದು ಒಂದು ಕಡೆ ಸಕ್ಸಸ್ ಆದರೆ, ಜೊತೆಗೆ ಆ ಬಂಡಾಯ ಇದ್ದಿರುವಂಥದ್ದನ್ನು ಅಸಮಾಧಾನವನ್ನು ಹೇಗೆ ತನಿಸಬೇಕನ್ನುವಂಥ ನಿಟ್ಟಿನಲ್ಲಿ ಕೂಡ ಚರ್ಚೆ ಆಗ್ತಾ ಇದೆ. ಆದರೆ ಸಾದಿಕ್ ಪೈಲ್ವಾನ್ ಈಗಾಗಲೇ ನಾಮಪತ್ರ ಸಲ್ಲಿಕೆ ಮಾಡಿದ್ದಾರೆ. ಮತ್ತು ನಾಳೆ ಸೋಮವಾರ ಮತ್ತೊಂದು ಬಾರಿ ಅಧಿಕೃತವಾಗಿ ಬಂಡಾಯ ಅಭ್ಯರ್ಥಿ ಅಂತ ಈಗ ಅವರು ಸ್ಪರ್ಧೆ ಮಾಡೋದಕ್ಕೆ ಮುಂದಾಗ್ತಿರುವಂಥದ್ದು. ಹೀಗಾಗಿ ಕಾಂಗ್ರೆಸ್ಗೆ ಆರಂಭದಲ್ಲಿಯೇ ದಾವಣಗೆರೆಯಲ್ಲಿ ಆಘಾತ ಉಂಟಾಗ್ತಾ ಇದೆ. ಅಲ್ಪಸಂಖ್ಯಾತರ ಮತಗಳೇ ಅತಿ ಹೆಚ್ಚಾಗಿರುವಂಥದ್ದು. 85ಕ್ಕೂ ಹೆಚ್ಚು ಸಾವಿರ, ಅಂದರೆ 85,000ಕ್ಕೂ ಹೆಚ್ಚು ಮತಗಳನ್ನು ಅಲ್ಪಸಂಖ್ಯಾತರು ಹೊಂದಿರೋದ್ರಿಂದ ಈ ಹಿಂದೆ ಕಾಂಗ್ರೆಸ್ಗೆ ಅಲ್ಲಿ ಅಲ್ಪಸಂಖ್ಯಾತರು ಕೈ ಹಿಡಿದಿದ್ರು. ಈ ಬಾರಿ ಶಾಮನೂರು ಶಿವಶಂಕರಪ್ಪನವರು ಹೇಳಿದಂತೆ ಅವರು ಅಲ್ಪಸಂಖ್ಯಾತರಿಗೆ ಕಾಂಗ್ರೆಸ್ನವರು ಟಿಕೆಟ್ ಕೊಡಬೇಕಿತ್ತು. ಆದರೆ ಟಿಕೆಟ್ ಕೈ ತಪ್ಪಿದೆ. SS ಮಲ್ಲಿಕಾರ್ಜುನ ಅವರ ಪುತ್ರ ಸಮರ್ಥ ಅವರಿಗೆ ಈಗ ಟಿಕೆಟ್ ಸಿಕ್ಕಿರೋದ್ರಿಂದ ಈ ಒಂದು ದಾವಣಗೆರೆ ಉಪಚುನಾವಣೆಯಲ್ಲಿ ಅಲ್ಪಸಂಖ್ಯಾತರಿಗೆ ಅನ್ಯಾಯ ಆಗಿದೆ. ಇದನ್ನು ಸರಿಪಡಿಸಬೇಕನ್ನೋ ನಿಟ್ಟಿನಲ್ಲಿ ಸಾಕಷ್ಟು ಬಾರಿ ಮನವಿ ಮಾಡಿದ್ರು ಕೂಡ ಅದು ಸಫಲ ಆಗಿಲ್ಲ. ಹೀಗಾಗಿ ನಾನು ಬಂಡಾಯ ಸ್ಪರ್ಧೆಯನ್ನು ಮಾಡ್ತಿದ್ದೀನಿ ಅಂತ ಈಗ ಸಾದಿಕ್ ಪೈಲ್ವಾನ್ ಅವರು ಘೋಷಣೆ ಮಾಡಿದ್ದಾರೆ. ನಾಳೆ ಸೋಮವಾರ ಸಾವಿರಾರು ಸಂಖ್ಯೆಯಲ್ಲಿ ಸೇರಿ ನಾಮಪತ್ರ ಸಲ್ಲಿಕೆಗೆ ಮುಂದಾಗ್ತಿದ್ದಾರೆ. ಇದನ್ನು ಯಾವ ರೀತಿ ಕಾಂಗ್ರೆಸ್ನ ಹೈಕಮಾಂಡ್ ಮನವೊಲಿಸಿ ಅವರ ನಾಮಪತ್ರವನ್ನು ವಾಪಸ್ ಪಡಿಸುತ್ತೆ, ಜೊತೆಗೆ ಕಾಂಗ್ರೆಸ್ಗೆ ಇದು ಎಲ್ಲಿಯಾದರೂ ಮುಳುವಾಗುತ್ತಾ, BJPಗೆ ಇದರ ಲಾಭ ಆಗುತ್ತಾ ಅನ್ನೋದನ್ನು ಕಾದು ನೋಡಬೇಕಾಗತ್ತೆ ಪ್ರಭು. ಓಕೆ, ಥ್ಯಾಂಕ್ ಯು ದುರ್ಗೇಶ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.